ನಿಧಿ ಗೋಲ್ಡ್ ಲೋನ್ ಮ್ಯಾನೇಜರ್ನಿಂದ ಮಹಾ ವಂಚನೆ, ಲಕ್ಷಾಂತರ ಹಣ ಕಳೆದುಕೊಂಡು ಬೀದಿಗೆ ಬಂದ ಗ್ರಾಹಕರು. ದುಬಾಕ ಕಂಪನಿಯನ್ನ ನಂಬಿ ಮೋಸ ಹೋದವರ ಸಂಖ್ಯೆ ಎಷ್ಟು? ತಕ್ಷಣ ಹಣ ಬೇಕೆಂದು ಚಿನ್ನ ಅಡ ಇಟ್ಟವರ ಗೋಳು ಕೇಳೋರಿಲ್ಲ. ದೊಡ್ಡ ಫ್ರಾಡ್ ಕಂಪ್ನಿ ಅಂತ ಹೇಳ್ಬೋದು. ಒಬ್ಬೊಬ್ರು ನೋಡಿ ಅವ್ರ ತಲೆ ಸುಕ್ಕೆ ಬಿದ್ದೋಗ್ಬಿಟ್ರು. ಅಂದ್ರೆ ಕೋರ್ಟ್ ಹಾಕಿದೀವಿ, ಕೋರ್ಟ್ ಅಲ್ಲ ಐತೆ ಅಂತ. ಅದು ಕೋರ್ಟ್ ಅಲ್ಲಿಂದ ಎಷ್ಟು ದಿನ ನಡೆಯುತ್ತೆ? ಕಸ್ಟಮರ್ಗೂ ನೀವು ಕೋರ್ಟ್ ಹತ್ರ ಹೋಗಿ ಪೊಲೀಸ್ ಹತ್ರ ಹೋಗಿ ಅಂತ ಹೇಳಿ ನಾವ್ ಯಾಕೆ ಮಾಡ್ಬೇಕು? ನಾವು ಅಡ ಇಟ್ಟಿರೋದಿಲ್ಲ. ಎಸ್ ವೀಕ್ಷಕರೇ, ಇವತ್ತು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಲವು ಖಾಸಗಿ ಗೋಲ್ಡ್ ಕಂಪನಿಗಳು ತಲೆ ಎತ್ತಿ ನಿಂತಿವೆ. ಹಣದ ಅವಶ್ಯಕತೆ ಇದೆ ಅಂತ ಚಿನ್ನ ಇಟ್ಟರೆ ಮೋಸ ಹೋಗೋದಂತೂ ಗ್ಯಾರಂಟಿ. ಸಾಲ ತೀರಿಸಲು ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೋ ಅಥವಾ ಹೆಣ್ಣು ಮಕ್ಕಳ ಮದುವೆಗೆಂದು ತಕ್ಷಣ ಹಣ ಸಿಗುತ್ತೆ ಅಂತ ಕೆಲವು ಗೋಲ್ಡ್ ಲೋನ್ಗೆ ಮೊರೆ ಹೋಗ್ತಾರೆ. ಆದರೆ ಅಲ್ಲಿ ಯಾವ ರೀತಿ ಮೋಸ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಮೋಸ ಹೋದ ಮೇಲೆಯೇ ಗೊತ್ತಾಗೋದು ನಾವು ಮೋಸ ಹೋಗಿದ್ದೀವಿ ಅಂತ. ಹೌದು ವೀಕ್ಷಕರೇ, ಇಂತಹದ್ದೇ ಒಂದು ಗೋಲ್ಡ್ ಲೋನ್ ಕಂಪನಿಯನ್ನ ನಂಬಿ ಮೋಸ ಹೋದವರು ಮತ್ತು ಇವತ್ತು ಬೀದಿಗೆ ಬಂದು ಕಣ್ಣೀರನ್ನ ಸುರಿಸ್ತಿದ್ದಾರೆ. ಆ ಗೋಲ್ಡ್ ಲೋನ್ ಸಂಸ್ಥೆ ಬೇರೆ ಯಾವುದೂ ಅಲ್ಲ, ಬೆಂಗಳೂರಿನ ಪ್ರತಿಷ್ಠಿತ ನಿಧಿ ಗೋಲ್ಡ್ ಲೋನ್. ಹೌದು ವೀಕ್ಷಕರೇ, ಇದೇ ನೋಡಿ ದುಬಾಕ್ ನಿಧಿ ಗೋಲ್ಡ್ ಲೋನ್ ಸಂಸ್ಥೆ. ಇವತ್ತು ಸಾವಿರಾರು ಜನರಿಗೆ ಟೋಪಿ ಹಾಕಿರೋ ಗೋಲ್ಡ್ ಲೋನ್ ಸಂಸ್ಥೆ. ಚಿನ್ನವನ್ನ ಅಡಮಾನ ಇಡೋರು ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ಇವತ್ತು ಬೆಂಗಳೂರಿನಲ್ಲಿ ಅದೆಷ್ಟೋ ನಕಲಿ ಗೋಲ್ಡ್ ಲೋನ್ಸ್ ಕಂಪನಿಗಳಿಂದ ಜನಸಾಮಾನ್ಯರು ಮಹಾ ವಂಚನೆಗಳಿಗೆ, ಮೋಸಗಳಿಗೆ ಬಲಿಯಾಗ್ತಿದ್ದಾರೆ. ಅವಸರಗಳಿಗೆ ಹಣ ಅವಶ್ಯಕ ಇರೋದ್ರಿಂದ ಹಿಂದೆ ಮುಂದೆ ಏನೂ ಯೋಚಿಸದೆ ಚಿನ್ನವನ್ನ ಅಡ ಇಟ್ಟು ಅದಕ್ಕೆ ಹಣ ಸಿಗದೆ ಇವತ್ತು ಬೀದಿಗೆ ಬಂದು ನಿಂತಿದ್ದಾರೆ. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿರೋ ನಿಧಿ ಗೋಲ್ಡ್ ಲೋನ್ಸ್ ಕಂಪನಿಯಿಂದ ಮಹಾ ಮೋಸ ಆಗಿರೋದು ಬೆಳಕಿಗೆ ಬಂದಿದೆ. ಮೇಡಮ್, ಇದು ಏನು ಅಂದರೆ ದೊಡ್ಡ ಫ್ರಾಡ್ ಕಂಪ್ನಿ ಅಂತ ಹೇಳ್ಬೋದು ನಾವು. ದರೋಡೆ ಕಂಪ್ನಿ ಇದು. ಯಾವ ಥರ ಅಂದರೆ, ಒಂದು ಕಳ್ಳತನ ಮಾಡಿದ್ರೆ 3 ತಿಂಗಳಲ್ಲಿ ರಿಕವರಿ ಮಾಡ್ತಾರೆ. ಓಕೆ, ಇದು ನಾವು ಕಳ್ಳತನ ಮಾಡಿಲ್ಲ. ನಾವು ಕಂಪ್ನಿ ನೋಡಿ ಒಡವೆ ಇಟ್ಟಿದ್ದೀವಿ. ನಾವು ಅಮೌಂಟ್ ಕೊಡ್ತೀವಿ, ಅವರು ಒಡವೆ ಕೊಡ್ಬೋದು. ವ್ಯಕ್ತಿ ಸಿಕ್ಕಿದ್ದಾನೆ, ಕೋರ್ಟಿಗೆ ಕರ್ಕೊಂಡೋಗಿದ್ದಾರೆ, ಜೈಲಿಗೆ ಹಾಕಿದ್ದಾರೆ, ಜೈಲಿಂದ ರಿಲೀಸ್ ಆಗಿದ್ದಾನೆ, ಓಡಾಡ್ತಾ ಇದ್ದಾನೆ. ಆ ವ್ಯಕ್ತಿ ಈ ಕಂಪನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಕಾಂಟ್ಯಾಕ್ಟ್ ಇದ್ದೇ ಇದೆ. ರಿಕವರಿ ಮಾಡಿರೋದು ನಮಗೆ ಕೊಡ್ಬೋದು. ಅವರು ಏನು ಕೊಡ್ತಾ ಇಲ್ಲ. 2 ತಿಂಗಳು ಅಂತ ಹೇಳಿದ್ರು. ನಾನು ಬಂದಿದ್ದೆ. ಹಾಂ, ಅಶೋಕ್ ಅನ್ನೋರು ಯಾರು ಮೇಡಮ್ ಇಲ್ಲಿ ಅವತ್ತು ಮಾತಾಡಿದ ನನ್ನ ಹತ್ರ? ಅಶೋಕ್ ದೊಡ್ಡ ಫ್ರಾಡ್. ಅವನು ದೊಡ್ಡ ಫ್ರಾಡ್. ಅವನು ಇಲ್ಲಿ ಅವನೇ ಮ್ಯಾನೇಜರ್ ಅಂತೆ. 2 ತಿಂಗಳು ಸರ್ ತರ್ಸ್ಕೊಂಡು ಕೊಡ್ತೀನಿ ಅಂದ. ಓಕೆ ಸರ್ ಅಂತ ಹೇಳ್ಬಿಟ್ಟು ಹೋದೆ. 2 ತಿಂಗಳಾದ್ಮೇಲೆ ಫೋನ್ ಮಾಡಿದೆ. ಬರೋ ತಿಂಗಳು ಮಾಡ್ತೀನಿ, ನೆಕ್ಸ್ಟ್ ತಿಂಗಳು ಮಾಡ್ತೀನಿ, ಮುಂದಿನ ತಿಂಗಳು ಮಾಡ್ತೀನಿ, ಇದನ್ನೇ ಹೇಳ್ಕೊಂಬಂದ್ರು. ಹಾಂ ಹೌದು, ಇದನ್ನೇ ಕೇಳ್ಕೊಂಬಂದು ಲಾಸ್ಟ್ಗೆ ಮೊನ್ನೆ ದಿನ ಫೋನ್ ಮಾಡಿದ್ವಿ. ಫೋನ್ ಮಾಡಿದ್ರೆ ನಾವು ನಿಧಿ ಗೋಲ್ಡ್ ಅವ್ರು ಅಲ್ವೇ ಅಲ್ಲ, ರಾಂಗ್ ನಂಬರ್, ಇದು ಗೊತ್ತಿಲ್ಲ ಯಾರೋ ಅಂತ ಹೇಳ್ತಾರೆ. ಮತ್ತೆ ಈಗೊಬ್ರಿಗೆ ಫೋನ್ ಮಾಡಿದ್ರೆ ಏನಂತಾರೆ? ಸುಂಕುದಕಟ್ಟೆ ಮ್ಯಾನೇಜರ್ ಅಂತೆ. ಅಯ್ಯಪ್ಪ, ಸ್ಟೇಷನ್ಗೆ ಕಂಪ್ಲೇಂಟನ್ನ ಕೊಟ್ಕೊಳ್ಳಿ, ಶೆಟ್ರನ್ನ ಹಾಕ್ಸ್ಕೊಳ್ಳಿ, ಏನನ್ನ ಮಾಡ್ಕೊಳ್ಳಿ ಅಂತಾರೆ. ಇಂಥ ಇದಕ್ಕೆ, ಇದು ದೊಡ್ಡ ಫ್ರಾಡ್ ಕಂಪ್ನಿಗೆ ಏಕೆ ನಮ್ಮ ಜನಗಳು ಹೋಗಿ ಮುಳ್ಳಾಗ್ತಾ ಇದ್ದಾರೆ? ಇದು ದೊಡ್ಡ ಕಳ್ಳದ ಕಂಪ್ನಿ. ಇದಕ್ಕೆ ಯಾರು ಹೋಗಬೇಡಿ. ಈ ಕಂಪ್ನಿಗೆ ಯಾರು ಹೋಗಬೇಡಿ. ಕಂಪ್ನಿ ಸರಿ ಇಲ್ಲ, ದೊಡ್ಡ ಫ್ರಾಡ್ ಕಂಪ್ನಿ, ದೊಡ್ಡ 420 ಕಂಪ್ನಿ. ಎಲ್ಲರೂ ನಮ್ಮ ಜನಗಳು ಎಚ್ಚೆತ್ಕೊಳ್ಳಿ. ಇದೀಗ ಬಂಗಾರ ಒಡವೆ ಅಂತ ಅಂದರೆ ಮನೆಗೂ ಬೇಕು, ಮಹಿಳೆಯರಿಗೂ ಬೇಕು ಅಲ್ವಾ? ಎಲ್ಲ ರೀತಿ ನೀವು ಯೋಚನೆ ಮಾಡಿ ಈ ಒಂದು ಅಡವಿ ಇಟ್ಟಿದ್ದೀರಾ. ಈಗ ಮನೆಯಲ್ಲಿ ಯಾವ ರೀತಿ ಒಂದು ಸಂಕಷ್ಟ ಇದೆ, ಯಾವ ರೀತಿ ನಿಮ್ಮ ಮನೆಯಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ? ಪರಿಸ್ಥಿತಿಗಳು ಒಬ್ಬೊಬ್ರು ನೋಡಿ ಅವ್ರ ತಲೆ ಸುಕ್ಕೆ ಬಿದ್ದೋಗ್ಬಿಟ್ರು. ಗಲಾಟೆ ಮನೆಯಲ್ಲಿ ಗಲಾಟೆ. ಈಗ ಒಡವೆ, ಚಿನ್ನದ ಒಡವೆ ಇಲ್ಲಿಟ್ಬಿಟ್ಟು ಹಿತ್ತಾಳೆ ಒಡವೆ ಹಾಕೋಣ ಪರಿಸ್ಥಿತಿ ಬಂದದೆ. ಹಿತ್ತಾಳೆ ಗೋಲ್ಡ್ ಹಾಕೊಳೋದು, ಮನೇಲಿ ಬೈದರೆ ಬೈಸ್ಕೊಳೋದು, ಒದೆ ತಿನ್ನೋರು ತಿಂತಾರೆ, ಬೈಸ್ಕೊಳೋರು ಬೈಸ್ಕೊತೀವಿ. ಮನೆ ಗಲಾಟೆಗಳು ಹಿಂಗೆ. ಕೆಲವೊಂದು ಹೆಣ್ಮಕ್ಳು ಒಡವೆ ಇಟ್ಟವ್ರೆ, ಅಳಿಯ ಬೈರ್ತಾರೆ. ಈ ಥರ ಎಲ್ಲ ಪ್ರಾಬ್ಲಮ್ ಇದೆ. ಕಣ್ಣೀರು ಇಡ್ತಾರೆ. ಆವಾಗಲೇ ಒಬ್ರು ಹೋದರು, ಅವ್ರಿಗೆ ಯಾರಿಗೋ ಹುಷಾರಿಲ್ಲ ಅಂದ್ಬಿಟ್ಟು ಅವರು ಹೊತ್ಕೊಂಡೇ ಹೋದರು. ಇನ್ನೂ ತುಂಬ ಜನ ಇದ್ದಾರೆ ಮೇಡಮ್ ಇಲ್ಲಿ.
ಅಡ ಇಟ್ಟ ಚಿನ್ನವನ್ನ ಬಿಡಿಸಿಕೊಂಡು ಬರೋದಕ್ಕೆ ಹೋದ ಗ್ರಾಹಕರಿಗೆ ಅಲ್ಲಿ ದೊಡ್ಡದೊಂದು ಶಾಕ್ ಕಾದಿತ್ತು. ಚಿನ್ನವನ್ನ ಬಿಡಿಸಿಕೊಂಡು ಬರೋಣ ಅಂತ ಹೋದವರಿಗೆ ಅಲ್ಲಿ ತಮ್ಮ ಚಿನ್ನವೇ ಮಾಯ ಆಗಿತ್ತು. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಶಾಖೆಗಳನ್ನ ತೆರೆದಿರೋ ನಿಧಿ ಗೋಲ್ಡ್ ಲೋನ್ ಸಂಸ್ಥೆ ಇವತ್ತು ಅದೆಷ್ಟೋ ಅಮಾಯಕರ ಕಣ್ಣೀರಿಗೆ ಕಾರಣವಾಗ್ತಿದೆ. ಮಣಿಪಾಲ್ ಹೌಸಿಂಗ್ ಫೈನಾನ್ಸ್ ಸಿಂಡಿಕೇಟ್ ಲಿಮಿಟೆಡ್ ಅಡಿಯಲ್ಲಿ ಚಿನ್ನವನ್ನ ಲೋನ್ಸ್ ಕೊಡ್ತಿರೋ ನಿಧಿ ಗೋಲ್ಡ್ ಲೋನ್ ಸಂಸ್ಥೆ ಗ್ರಾಹಕರಿಂದ ಚಿನ್ನವನ್ನ ಅಡ ಇಟ್ಕೊಂಡು ವಾಪಸ್ ಹಿಂದಿರುಗಿಸುತ್ತಿಲ್ಲ. ಈ ಸಂಸ್ಥೆಯ ಮ್ಯಾನೇಜರ್ ಪ್ರಸನ್ನ ಎಂಬುವವನು ಪರಾರಿಯಲ್ಲಿದ್ದಾನೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಏನೇ ಕೇಸ್ ದಾಖಲಾದರೂ ಕೂಡ ಮೋಸ ಹೋದವರಿಗೆ ನ್ಯಾಯ ಸಿಗದೆ ಕಳೆದ 2 ವರ್ಷಗಳಿಂದ ಕಾಮಾಕ್ಷಿಪಾಳ್ಯದಲ್ಲಿರೋ ನಿಧಿ ಗೋಲ್ಡ್ ಲೋನ್ ಶಾಖೆಯ ಹತ್ತಿರ ಪರದಾಡ್ತಾ ಇದ್ದಾರೆ. 91 ಗ್ರಾಮು ತಂದಿಟ್ಟಿದ್ದು ಮಾರನೆಗೆ ಸ್ಲಿಪ್ ತೊಗೊಂಬಂದು ಕೊಟ್ಟೆ. ದುಡ್ಡು ತೊಗೊಂಬರಮ್ಮ ಬೆಳಗ್ಗೆ ಅಂದರು. ತೊಗೊಂಬರೋಷ್ಟೊತ್ತಿಗೆ ಇರಲಿಲ್ಲ. ಬಂದೆ ಮತ್ತೆ ಕೇಳಿದೆ, ನಾನು ಇಟ್ಟಿದ್ರೆ ನಾನು 1 ವಾರದ ಮಟ್ಟಿಗೆ ಇಟ್ಕೊಂಡಿದ್ದೆ. ನಾನು ಅಮೌಂಟು ಸ್ಲಿಪ್ ಕೊಟ್ಟೋದೆ. ಅಮೌಂಟ್ ತೊಗೊಂಬರೋಷ್ಟೊತ್ತಿಗೆ ಅವರು ಕೇಳಿದೆ ಬಂದು. ಅವ್ರು ಏನಂದರು, ಊರಿಗೆ ಹೋಗಿದ್ದಾರಮ್ಮ ಬರ್ತಾರೆ ಅಂದರು. ಸ್ಲಿಪ್ ತೊಗೊಂಬ ಅಂತ ಹೇಳಿದ್ರಲ್ಲಮ್ಮ ಬೆಳಗ್ಗೆ, ಅಮೌಂಟು ಸ್ಲಿಪ್ ತೊಗೊಂಬ ಅಂತ ಹೇಳಿದ್ದಾರೆ ಅಂತ ನಾನು ಹೇಳಿದೆ. ಅವರಿಲ್ಲ ಊರಿಗೆ ಹೋಗಿದ್ದಾರೆ ಬರ್ತಾರೆ ಅಂತ ಅಂದರು. ಆಮೇಲೆ ಒಂದು ವಿಚಾರಿಸುವಾಗ ಟಿ ವಿಲೆಲ್ಲ ನೋಡುವಾಗ ಗೊತ್ತಾಗ್ತು ಈ ಥರ ಹೋಗಿದ್ದಾನೆ ಅಂತ. ಬಂದು ಮತ್ತೆ ವಿಚಾರಿಸುವಾಗ ಏನಂದರು, ನಿಮ್ಮ ಒಡವೆ ಫೋಟೋಗಳೆಲ್ಲ ತೋರಿಸಿದ್ರು, ನಿಮ್ಮ ಒಡವೆ ಇದೇನಂದ್ರು. ನಮ್ಮಪ್ಪ ಇದೆ ನಮ್ಮ ಒಡವೆ ಅಂತಂದೆ. 91 ಗ್ರಾಮ್ ಚಿಲ್ಲರೆ ಇದೆ ನಮ್ಮದು ಒಡವೆ ಅಂದಾಗ, ಆಮೇಲೆ ಏನಂದ್ರೆ ಇನ್ನೊಂದು ತಿಂಗಳಲ್ಲಿ ನಿಮ್ಮ ಒಡವೆ ಕೊಡ್ತೀವಮ್ಮ ನಾವು ಅಂತ ಅಂದರು. ಮತ್ತೆ ನೆಕ್ಸ್ಟ್ ಬರ್ತಾ ಏನಂದ್ರು, ಕೋರ್ಟ್ಗೆ ಹಾಕಿದ್ದೀವಿ, ಕೋರ್ಟಲ್ಲಿ ಐತೆ ಅಂತಂದರು. ಅದು ಕೋರ್ಟಲ್ಲಿನೇ ಎಷ್ಟು ದಿನ ನಡೆಯುತ್ತೆ ಅಂತ ಕೇಳಿದೋ. ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಅಂದರು. ನೀವೇನಾನ ಮಾಡ್ಕೊಳ್ಳಿ, ನಮ್ಗೆ ಒಡವೆ ಕೊಡಿ, ದುಡ್ಡು ಕೊಡ್ತೀವಿ ನಾವು. ಇಷ್ಟು ಹೇಳಿದ್ದೀವಿ ಮೇಡಮ್. ಇವಾಗ 2 ವರ್ಷದಿಂದ ತಳ್ಕೊಂಬಂದು ಈಗ ಫೈನಲಿಗೆ ನಾವು ನಿಂತಿದ್ದೀವಿ. ಆ ಎಂಪ್ಲಾಯಿನೇ ಮಾಡಿರೋದು. ಅವ್ರವ್ರು ಮಾಡ್ಕೊಂಡ್ಬಿಟ್ಟು ಇವಾಗ ಎಲ್ಲ ಕಸ್ಟಮರ್ಗೂ ನೀವು ಕೋರ್ಟ್ ಹತ್ರ ಹೋಗಿ ಪೊಲೀಸ್ ಹತ್ರ ಹೋಗಿ ಅಂತೇಳಿದ್ರೆ ನಾವು ಯಾಕೆ ಮಾಡಬೇಕು? ನಾವು ಅಡ ಇಟ್ಟಿರೋದು ಇಲ್ಲಿ, ಇವ್ರು ಕೊಡ್ಬೇಕು ನಮಗೆ. ನೀವು ಬನ್ನಿ ಕೋರ್ಟಿಗೆ ಬನ್ನಿ ಅಂದರೆ ನಾವು ಯಾಕೆ ಕೋರ್ಟ್ಗೆ ಹೋಗ್ಬೇಕು? ನನಗೆ ಬೇಕಾಗಿರೋದು ಇಲ್ಲೇನು ಅಡ ಇಟ್ಟಿದ್ದು ನಮಗೆ ಇದು ಕೊಡಬೇಕು. ಏನು ಎಲ್ಲ ಕೇಸಲ್ಲೂ 3 ತಿಂಗಳು 4 ತಿಂಗಳು ಸಾಲ್ವ್ ಆಗ್ಬಿಡ್ತದೆ. ಅದೇನು ಇವರು 2 ವರ್ಷ ಆದ್ರೂ ಕೊಟ್ಟಿಲ್ಲ ಅಂದರೆ ಏನು ಮಾಡಬೇಕು ಅಲ್ವಾ? ಅದಕ್ಕೋಸ್ಕರ ಎಲ್ಲರೂ ಬಂದಾರೆ. ಬಟ್ ಇಷ್ಟೇ ಜನ ಅಲ್ಲ, 100-150 ಜನ ಇದ್ದಾರೆ. ಈಗ ಬಂದಿರೋ ಒಂದು 10-15 ಜನ ಬಂದಿದ್ದೀವಿ. ನಮಗೆ ಇಲ್ಲಿ ಒಡವೆ ಕೊಡಬೇಕು. ನಾವು ಮಡಗಿರೋದು ನಿಧಿ ಗೋಲ್ಡಲ್ಲಿ. ಇವ್ರು ಕೋರ್ಟಿಗೆ ಬನ್ನಿ ಅಂದರೆ ಹಂಗೆ ನಾವು ಕೆಲಸ ಕರೆ ಬಿಟ್ಟು ಕೋರ್ಟ್ಗೆ ಹೋಗ್ಬೇಕಾ? ಹಂಗೆ ನಾವು ಕೋರ್ಟಿಗೆ ಬಡ್ಡಿ ಕಟ್ತಾ ಇದ್ದೀವಿ. ಇವ್ರಿಗೆ ತಾನೇ ಬಡ್ಡಿ ಕಟ್ಟೋದು. ಇಲ್ಲಿ ಯಾರೂ ರೆಸ್ಪಾನ್ಸ್ ಇಲ್ಲ. ಇಲ್ಲಿ ಸುಂಕದ ಕಟ್ಟಲ್ಲಿ ಯಾರೋ ಒಬ್ಬರು ಮಾತಾಡ್ತೀವಿ, ಅವರು ನೋಡಿ ಸರ್ ನಿಮ್ಮ ಇಷ್ಟ ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಅಪ್ಪ ಅವ್ರ ಎಂಪ್ಲಾಯಿಗೆ ಏನು ಮಾಡೋಣ? ಇಲ್ಲಿದ್ದ ಹಳೆ ಎಂಪ್ಲಾಯಿಗೆ ಇವ್ರಿಗೆ ಸ್ಕ್ಯಾಮ್ ಮಾಡಿರೋದು. ಹಳೆ ಎಂಪ್ಲಾಯಿ ಮ್ಯಾನೇಜರ್ ಎಲ್ಲ ಸೇರಿ ಸ್ಕ್ಯಾಮ್ ಮಾಡೋರೆ. ಈಗ ಸ್ಕ್ಯಾಮ್ ಮಾಡ್ಕೊಬಿಟ್ಟು ಈಗ ನೀವು ಬನ್ನಿ ಕೋರ್ಟ್ ಹತ್ರಕ್ಕೆ ಬನ್ನಿ, ಸ್ಟೇಷನ್ ಹತ್ರಕ್ಕೆ ಬನ್ನಿ ಅಂದರೆ ನಾವು ಅವ್ರ ಹತ್ರ ಏನು ಮಾತಾಡೋಣ? ಹೋಗಿ ಯಾರಂತ ಮಾತಾಡೋಣ? ಉಪವಾಸ ಇದ್ದು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಈ ಜನರ ಗೋಳು ಕೇಳೋರು ಯಾರು? ಬಡವರ ಹೊಟ್ಟೆಗೆ ಹೊಡೆದ ಈ ನಿಧಿ ಗೋಲ್ಡ್ ಲೋನ್ ಸಂಸ್ಥೆಗೆ ಹಿಡಿಶಾಪವನ್ನ ಹಾಕ್ತಿದ್ದಾರೆ. ಕೆಲವರು ಕಳೆದ 2 ವರ್ಷಗಳಿಂದಲೂ ಸಹ ಮೋಸ ಮಾಡಿರುವ ಈ ನಿಧಿ ಗೋಲ್ಡ್ ಲೋನ್ ಶಾಖೆಯ ಹತ್ತಿರ ಅಲೆದಾಡುತ್ತಲೇ ಇದ್ದಾರೆ. ಬಿಟ್ರೆ ಯಾರಿಗೂ ಯಾರಿಂದಲೂ ನ್ಯಾಯ ಸಿಗ್ತಿಲ್ಲ. ಈ ಗೋಲ್ಮಾಲ್ ಸಂಸ್ಥೆಯ ವಿರುದ್ಧ ಎಫ್ಐಆರ್ ದಾಖಲಾಗಿದ್ರೂ ಸಹ ಮ್ಯಾನೇಜರ್ ಪ್ರಸನ್ನ ಎಂಬುವವನು ತಲೆಮರೆಸಿಕೊಂಡು ಓಡಾಡ್ತಾನೆ ಇದ್ದಾನೆ. ಹೆಡ್ ಆಫೀಸ್ ಅವ್ರನ್ನ ಕೇಳಬೇಕು. ನಮ್ಮ ಹತ್ರ ಯಾವುದೇ ಮಾಹಿತಿ ಇಲ್ಲ. ಏನೇ ವಿಷಯ ಬೇಕು ಅಂದರೆ ಹೆಡ್ ಆಫೀಸ್ ಅವ್ರನ್ನ ಕೇಳಬೇಕು. ಈಗ ನೀವು ವಿಡಿಯೋ ಮಾಡಿದ್ರಲ್ಲ, ಅದರಲ್ಲಿ ಯಾಕೆ ವಿಡಿಯೋ ಮಾಡಿದ್ರು? ಅವ್ರು ಕೇಳಿದ್ರು ಕಳಿಸಿ ಅಂತ ನಾವು ಮಾಡಿದ್ವಿ ಅಷ್ಟೇ. ಹೆಡ್ ಆಫೀಸ್ ಅವರು ಮೇಡಮ್. ಹೆಡ್ ಆಫೀಸ್ ಹೆಸರೇ ಮಣಿಪಾಲ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್. ಓಕೆ. ಈಗ ನಿಮಗೆ ಗೊತ್ತಿರೋಂಥ ಮಾಹಿತಿ ಪ್ರಕಾರ ಎಷ್ಟನೇ ದಿನದಿಂದ ಈ ಥರ ಅಶೋಕ್ ಅವರಾಗಲಿ ಪ್ರಸನ್ನ ಅವರಾಗಲಿ ಕಾಲ್ಸ್ನ ಎತ್ತುತ್ತಾ ಇಲ್ಲ? ಈಗ ನಂಬರನ್ನು ಕೊಟ್ಟು ಕಾಲ್ಸ್ನ ಪಿಕ್ ಮಾಡ್ತಾ ಇಲ್ವಲ್ಲ, ಏನಿದು? ಅವ್ರು ನೆನ್ನೆ ಫೋನ್ ಮಾಡಿದಾಗ ಕಸ್ಟಮರ್ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇವತ್ತು ನಾವು ಫೋನ್ ಮಾಡಿದ್ವಿ. ನಮ್ಮ ಫೋನಲ್ಲೂ ಅವರು ಮಾತಾಡಿಬಿಟ್ಟು ಅವ್ರು ಮತ್ತೆ ಇವ್ರಿಗೆ ನಾನು ಫೋನ್ ಮಾಡಿ ಮಾತಾಡ್ತೀನಿ ಅಂತ ಮಂಜು ಅವ್ರಿಗೆ ಮಾತಾಡಿದ್ದಾರೆ. ಮಂಜು ಕಸ್ಟಮರ್ಗೆ ಬ್ರಾಂಚ್ ನಂಬರ್ ಕಾಲ್ ಮಾಡಿದ್ರೆ ಅವ್ರು ನನ್ನ ಹತ್ರ ಮಾತಾಡಿದ್ರು. ಅವ್ರು ಏನಂತಾರೆ 18ನೇ ತಾರೀಕು ಕೇಸ್ ಇದೆ, ಅದೊಂದ್ಸಲಿ ನೋಡಿ ಅಂತಾರೆ. ನಾವು ಎಷ್ಟೋ ಸಲ ಇವ್ರ ಮಾತಿಗೆ ಬೆಲೆ ಕೊಟ್ಟು ಕೋರ್ಟ್ಗೆ ಹೋಗಿದ್ದೀವಿ. ಸಾಮಾನ್ಯ ಇಲ್ಲಿದ್ದಾರಲ್ಲ ಇವರು ಒಂದು 5-6 ಜನ ಕೋರ್ಟ್ಗೆ ಇವ್ರು ಹೇಳ್ದಂಗೆ ಕೇಳಿದ್ದೀವಿ. ಕೋರ್ಟ್ಗೆಲ್ಲ ಹೋಗಿದ್ದೀವಿ. ಆ ಲಾಯರ್ ಏನಂದರೆ ಮೇಡಮ್ ಸ್ವಲ್ಪ ಕೇರ್ಲೆಸ್ ಆಗ್ತಾಯಿದೆ. ನಮ್ಮ ಪ್ರಕಾರ ಕೇರ್ಲೆಸ್ ಆಗಿ ಅವ್ರೇನು ಆರ್ಗ್ಯುಮೆಂಟ್ ಮಾಡ್ತಿದ್ದೆ ಗೊತ್ತಿಲ್ಲ. ಆಪೋಸಿಟ್ ಲಾಯರ್ ತುಂಬ ಸ್ಟ್ರಾಂಗಾಗಿ ಮಾತಾಡ್ತಾ ಇದ್ದಾರೆ. ನಮ್ಮ ಲಾಯರ್ ಏನಂದರೆ ಇವ್ರದ್ದು ನಿಧಿಗಳ ಲಾಯರು ಸ್ವಲ್ಪ ಸ್ಲೋ ಮಾತಾಡ್ತಾ ಇದ್ದಾರೆ. ನಮ್ಗೆ ಇದರಲ್ಲಿ ಏನು ಅನಿಸ್ತಾ ಇದೆ ಅಂದರೆ ಏನೋ ಮೋಸ ನಡೀತಾ ಇದೆ ಅಂತ ನಮ್ಮ ಅನಿಸಿಕೆ. ಇವಾಗ ಬೇರೆ ಕಡೆ ಕಳ್ತನ ಆಗಿ ಸುಮಾರು ಕಡೆ ಕಳ್ತನ ಆಗಿರೋ ನ್ಯೂಸ್ಗಳು ಟಿ ವಿಲಿ ನಾವು ನೋಡಿದ್ದೀವಿ. ಮಿನಿಮಮ್ 3 ತಿಂಗಳು 6 ತಿಂಗಳು ಒಳಗಡೆ ರಿಕವರಿ ಮಾಡ್ಕೊಡ್ತಾರೆ. ಬಟ್ ಪಾರ್ಟಿನೂ ಸಿಕ್ಕಿದ್ದಾನೆ, ಒಡವೆ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ಅವ್ರು ಏನು ಮಾಡ್ಬೇಕು ಮೇಡಮ್? ರಿಕವರಿ ಮಾಡಿ ಇವಾಗ ಇರೋ ಸ್ಥಳೀಕರು ಏನಿದೆ ಅದನ್ನು ನೋಡಿ ಮಾಡ್ಬೋದಲ್ಲ ಮೇಡಮ್? ಲಾಯರ್ ಅಷ್ಟೇ ಮಾತಾಡಿ ಸರ್ ಏನಿದೆ ಅವ್ರದ್ದು ಇರೋದನ್ನ ಕೊಡಿ, ಇಲ್ದವ್ರನ್ನ ಚೆಕಪ್ ಮಾಡಿ ಇದು ಮಾಡೋಣ ಅಂತ ಹೇಳ್ಬೋದಲ್ಲ ಮೇಡಮ್?
ಈ ಕೇಳಿದ್ರೆ ಬ್ರಾಂಚ್ ಅವರು ಕೋರ್ಟ್ ಕೇಸ್ ಇದೆ ಅಂದರೆ 2 ವರ್ಷ ಬೇಕು ಮೇಡಮ್, 2.5 ವರ್ಷ ಆಯ್ತಾ ಬರ್ತಾ ಇದೆ. ಮಿನಿಮಮ್ 6 ತಿಂಗಳು ಬೇಕು ಒಂದು ಕೇಸು ಕ್ಲಿಯರ್ ಆಗೋಕ್ಕೆ. ಈಗ ಕೋರ್ಟಿಂದು ಬಿಡೋಣ, ಸೈಡ್ಗಿಡೋಣ, ನೀವೆಲ್ಲರೂ ಸೇರಿ FIR ಕಾಪಿಯಲ್ಲಿ ಏನೇನು ಮಾಹಿತಿ ಕೊಟ್ಟಿದ್ದೀರಾ, ಹಾಗೆ ಸಾಕ್ಷಿಗಳನ್ನು ಯಾವ ರೀತಿ ಕೊಟ್ಟಿದ್ದೀರಾ? ನಮ್ಮನ್ನೇನು ಕೇಳಿಲ್ಲ ಮೇಡಮ್. ಅವರು ಪಾರ್ಟಿ ಸಿಕ್ಕಿದ್ದಾರೆ, ನಾವೆಲ್ಲ ಬಂದು ಅವನ ಮೇಲೆ ಇದು ಮಾಡ್ದೋ. ಅವ್ನು ಸಿಕ್ಕಿದ್ದಾರೆ, ಅವರು ಇಂತಿಂಥವ್ರು ಒಡವೆ ಇಟ್ಟಿದ್ದೀನಿ, ಇಂತಿಂಥವು ಬೇರೆ ಕಡೆ ಇಕ್ಕಿದ್ದೀನಿ ಅಂತ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾನೆ ಅವನು. ಹಂಗಾಗಿ ನಾವು ಏನು ಅವರು ಆಮೇಲೆ ನಮ್ಮ ಹತ್ರ ಇವನ ಹತ್ರ ಪ್ರಸನ್ನ ಹತ್ರ ನಮ್ಮನ್ನ ಮಾತಾಡೋಕ್ಕೆ ಬಿಟ್ಟಿಲ್ಲ. ಯಾರು ಅಶೋಕ್ ಸರ್ ಅವರಲ್ಲ, ಇಷ್ಟಿದೆ. ಇವಾಗ ಇವರು ಇದು ಬ್ರಾಂಚ್ ಅವ್ರು ಮಾತಾಡಿ 18ನೇ ತಾರೀಕುವರೆಗೂ ಸುಮ್ಮನಿರಿ, 19ನೇ ತಾರೀಕು ನಾನೇ ಬರ್ತೀನಿ, ನಿಮಗೆಲ್ಲ ಸೊಲ್ಯೂಷನ್ ಕೊಡ್ತೀನಿ, ಏನಾಗಿದೆ ನಾನು ಹೇಳ್ತೀನಿ ಅಂತ ಅವ್ರು ಮಾತಾಡ್ತಾ ಇದ್ದಾರೆ ಮೇಡಮ್. ಮತ್ತು ಇಲ್ಲಿ ಧರಣಿ ಕೂತ್ಕೊತೀವಿ, ಮತ್ತು ಎಲ್ಲರೂ ಸೇರ್ಕೊಂಡು ಸ್ಟೇಷನ್ಗೆ FIR ಮಾಡಿಸ್ತೀವಿ. ಇಲ್ಲಿ ಯಾರ್ಯಾರು ಬ್ಯಾಂಕಲ್ಲಿ ಯಾರು ಇದ್ದಾರೋ, ಯಾರ್ಯಾರ ಹೆಸರು ಇದೆಯೋ ಅವ್ರ ಮೇಲೆ ನಾವು ಕೇಸ್ ಹಾಕ್ತೀವಿ. 18ನೇ ತಾರೀಕು ನೋಡ್ಕೊಳ್ಳಿ, ನೋಡ್ಬಿಟ್ಟು 19ನೇ ತಾರೀಕು ನೀವು ಏನು ಮಾಡ್ತೀರೋ ಮಾಡ್ಕೊಳ್ಳಿ, ಡೋರಾರ ಹಾಕ್ಕೊಳ್ಳಿ, ಇಲ್ಲ ಇದಾರು ಮಾಡ್ಕೊಳ್ಳಿ, ಏನು ಮಾಡ್ಕೊತೀರಿ ಮಾಡ್ಕೊಳ್ಳಿ ಅಂತ ಅವ್ರೆ. ನಾವು ಬಂದು ಬರೀ 15,000 ರೂಪಾಯಿಗೆ 28 ಗ್ರಾಮ್ ಒಡವೆ ಇಕ್ಕಿದ್ದೀನಿ ನಾನು. ಅವತ್ತು ನಂಗೆ ತುಂಬ ಪ್ರಾಬ್ಲಮ್ ಇತ್ತು, ಮಗುಗೆ ಇಮಾನ್ಸಿಗೆ ದುಡ್ಡು ಕಟ್ಟಬೇಕಾಗಿತ್ತು. ಆ ಅರ್ಜೆಂಟಲ್ಲಿ ನಾನು ತಂದು ದುಡ್ಡ ಇಟ್ಟು ಹೋದ್ಮೇಲೆ ಒಂದು ವಾರ ಬಿಟ್ಕೊಂಡು ಲೋನ್ ಆಗುತ್ತೆ ಸಂಘದ್ದು, ಅದರೊಳಗೆ ಬಿಡಿಸ್ಕೊತೀವಿ ಅಂತ ಹೇಳಿದ್ದು. ಆಮೇಲೆ ದಸರಾ ಹಬ್ಬಕ್ಕೆ ನಾವು ಬಿಡಿಸ್ಬೇಕಾದ್ ಬಂದಾಗ ಇನ್ನೊಂದು ಹುಡುಗಿ ಇತ್ತು, ಆ ಪ್ರಸನ್ನರು ಯಾವಾಗೂ ಇರ್ತಿದ್ರು. ಆಮೇಲೆ ಏನು ಮಾಡ್ರು, ಪ್ರಸನ್ನರು ಯಾವಾಗ ಇಲ್ಲಿ ಇರೋಕ್ಕೆ ಇಲ್ಲ, ಯಾವಾಗೂ ಬಸವೇಶ್ವರ ನಗರದಲ್ಲಿ ಅಲ್ಲಿ ಇಲ್ಲಿ ಯಾವಾಗಾರ ಫೋನ್ ಮಾಡಲಿ ಹಂಗೆ ಹೇಳೋರು. ದಸರಾ ಹಬ್ಬ ಇನ್ನೊಂದು 3 ದಿವಸ ಅದು ಅನ್ನಂಗೆ ನಾವು ಫಂಡ್ ಹಾಕಿದ್ವಿ. ಫಂಡ್ ಹಾಕಿ ಇದು ಮಾಡಿದ್ಕೆ ಏನಂದರು, ಇಲ್ಲ ಆಂಟಿ ಅವರು ಇದಾಗೋಗಿದ್ದಾರೆ, ಹೊರಟೋಗಿದ್ದಾರೆ ಅಂದರು. ಎಲ್ಲಿ ಹೊರಟೋಗೋರಿಂದ ನಾನು ಸತ್ತೋಗೋರಿ ಅಂತ ತಿಳ್ಕೊಂಬಿಟ್ಟೆ, ಅವ್ರು ಹೊಂಟೋಗವ್ರಿ ಅಂತ ಹೇಳಕ್ಕೆ. ಆಮೇಲೆ ಯಾವಾಗ ಏನು ಅಂದಕ್ಕೆ ಇಲ್ಲ ಹಿಂಗೆ ಕೆಲಸ ಬಿಟ್ಟು ಹೋಗಿದ್ದಾರೆ ಅಂತ ಹುಡುಗಿ ಅಂತು. ಹಾಗಾದ್ರೆ ನಾವು ಒಡವೆ ಏನು ಮಾಡೋದು ಇವಾಗ ಅಂದಕ್ಕೆ ಅವರು ಬಂದಮೇಲೆ ಕೇಳಿ ಆಂಟಿ ನಮಗೆ ಗೊತ್ತಾಗಲ್ಲ ಅಂದರು. ಆ ಹುಡುಗಿನ ತಿರ್ಗಿ ಮಾರನೇ ಹಬ್ಬ ಕಳೆದು ಒಂದು ವಾರಕ್ಕೆ ಬಂದಮೇಲೆ ಆ ಹುಡುಗಿನ ಇಲ್ಲ, ಆ ಹುಡುಗಿನ ಕೆಲಸ ಬಿಟ್ಬಿಡ್ತು. ಆ ಹುಡುಗಿಗೆಲ್ಲ ನಿಜಾಂಶ ಗೊತ್ತಿತ್ತು. ಯಾಕೆ ಆ ಹುಡುಗಿಗೆ ಸರ್ವರ್ ಇಲ್ಲ ಬೆಳಗ್ಗೆ 9 ಗಂಟೆ 11 ಗಂಟೆಗೆ ಬಂದರೆ ಸಂಜೆ 4 ಗಂಟೆವರೆಗೂ ಕುತ್ಕೋತಿದ್ದೆ. ಇವನು ಆಫೀಸ್ಗೆ ಬರ್ತಿಲ್ಲ, ಹೋಗಿ ಬಸವೇಶ್ವರ ನಗರದ ಸೇರ್ಕೊಂಬಿಡುವ. ಫೋನ್ ಮಾಡಿದ್ರೆ ಆ ಹುಡುಗಿಗೆ ಹಿಂಸೆ ತೆಗೆದ್ರೆ ನಾನು, ಆ ಹುಡುಗಿ ಫೋನ್ ಮಾಡಿದ್ರೆ ಇಲ್ಲ ಸರ್ವರ್ ಇಲ್ಲ ಅಂತ ಹೇಳಿ ಕಳಿಸಿ ಅಂದ್ಬಿಟ್ಟು ಆ ಹುಡುಗಿ ಕೈಯಲ್ಲಿ ಇದೊಂದು ಲೆಟ್ರ್ ಬರೆಸ್ಕೊಟ್ಟ. ಆಮೇಲೆ ನಾವು ಈ ಲೆಟ್ರಿಗೂ ನಾವು ಒಪ್ಪಲಿಲ್ಲ. ಆಮೇಲೆ ತಿರ್ಗಾ ನಾವು ಫುಲ್ಲು ನಮ್ಮ ಮಗರಿಗೆ, ನಮ್ಮ ತಂಗಿ ಮಗರು ಇವರನ್ನು ಕರ್ಕೊಂಬಂದು ಕೇಳಿಸಿದಾಗ ಅವಾಗ ಗಲಾಟೆ ಮಾಡ್ತೀವಿ ಹಿಂಗೆ ಹಂಗೆ ಅಂತ ಅಂದದಕ್ಕೆ ಇಲ್ಲ ಆ ಥರ ಮಾಡಿಬಿಟ್ಟು ಯಾರು ಇನ್ನೊಬ್ಬರು ಬಂದ್ಬಿಟ್ಟು ಇಲ್ಲ ಅಮ್ಮ ಆ ಥರ ಗಲಾಟೆ ಮಾಡ್ಕೋಬೇಡಿ ಹಿಂಗೆ. ಆವಾಗ ನನಗೆ ಪ್ರಜ್ಞೆ ತಪ್ಪಾಯಿತು, ಟೆನ್ಷನ್ ತೊಗೊಂಡು. ಯಾಕೆ ನಾವು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿದ್ದವರು. ಸುಮಾರು 300ರಿಂದ 400 ಜನ ಗ್ರಾಹಕರು ಇವತ್ತು ಚಿನ್ನವನ್ನ ಅಡ ಇಟ್ಟು ಮೋಸ ಹೋಗಿದ್ದಾರೆ. ನಿಧಿ ಗೋಲ್ಡ್ ಲೋನ್ ಸಂಸ್ಥೆ ಮಾಡಿರುವಂತಹ ಮಹಾ ಮೋಸಕ್ಕೆ ಇವತ್ತು ಈ ಅಮಾಯಕ ಜನರು ಕಣ್ಣೀರಿನಲ್ಲೇ ಕೈ ತೊಳೆಯುತ್ತಿದ್ದಾರೆ. ಚಿನ್ನ ಅಡ ಇಟ್ಟಿದ್ರಿಂದ 10 ಹಲವು ಸಮಸ್ಯೆಗಳಿಂದ ದೂರ ಬರಬಹುದು ಎಂದುಕೊಂಡಿದ್ದ ಇವರು ಮತ್ತಷ್ಟು ಸಮಸ್ಯೆಗೆ ಸಿಲುಕಾಕೊಂಡು ಒದ್ದಾಡ್ತಿದ್ದಾರೆ. ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ತಲೆ ಮೇಲೆ ಕೈ ಇಟ್ಟು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಇವತ್ತು ಕೇವಲ ನಿಧಿ ಗೋಲ್ಡ್ ಲೋನ್ಸ್ ಒಂದು ಸಂಸ್ಥೆಯಿಂದ ಗ್ರಾಹಕರು ಮೋಸ ಹೋಗ್ತಿಲ್ಲ, ಬದಲಾಗಿ ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇಂತಹ ಗೋಲ್ಮಾಲ್ ಕಂಪನಿಗಳಿಂದ ಅದೆಷ್ಟೋ ಅಮಾಯಕರು ಮೋಸ ಹೋಗ್ತಿದ್ದಾರೆ. ಬಿ ಕೇರ್ಫುಲ್. ಸ್ಪೆಷಲ್ ಬ್ಯೂರೋ 3 ನ್ಯೂಸ್.